ಇವಾಗ ಏನು ಫೈನಲ್ ಮಾಡಿದೀವಿ? ಹೋಗೋದಾದ್ರೆ ಒಟ್ಟರು ಹೋಗೋದು, ಹೋಗಲಿಲ್ಲ ಅಂದರೆ ಯಾರು ಹೋಗಂಗಿಲ್ಲ ನೋಡು. ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಶಾಂತಕ್ಕ. ನನ್ನ ಕುಟುಂಬದ ಬಗ್ಗೆನೇ ಹೇಳಕ್ಕೆ ನಾ ಬರಾಕತ್ತೀನಿ. ಬರ್ರಿ ನನ್ನ ವಿಡಿಯೋ ನೋಡ್ರಿ, ಚಂದ ಇದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಕೂಡ ಮಾಡ್ತಾ ಹೋಗ್ರಿ. ಈ ರಂಗವ್ ಬರೋದಾರ ನಂದು ಬರ್ತೀನಿ ಇಲ್ಲವ? ಅಲ್ಲ ಅಕ್ಕ, ನೀನು ರಂಗವ್ನ ಯಾಕೆ ತಡ್ಕೊಂತೀನಿ ನೀನು? ಯಾಕೆ ನಿಮ್ಮ ಮನೆದು ಜಗಳ ಇನ್ನೂ ಮುಗ್ದೇ ಇಲ್ಲನ? ಅಂದು ಪಾಪ ಅಕ್ಕಿ ರಂಗವ್ದೇನು ತಪ್ಪಿಲ್ಲ, ನಿಮ್ಮ ಮನೆಯವ್ರದ್ದು ತಪ್ಪಂತ ನನಗೆ ಅನ್ಸುತ್ತೆ. ಅಯ್ಯ, ಕುಡು ನಿಷೇಧ ಕೊಟ್ಟಾನಂತ ಅವ್ರು ಅಂತಾರ, ಕೊಟ್ಟಾನೋ ಕೊಟ್ಟಿಲ್ಲ ಅಂತ ಅಕ್ಕಿ ಅಂತಾಳ. ಈಗ ಅವ್ರಪ್ಪನೇ ಇಲ್ಲಲೇ ಅಕ್ಕ, ಅವರಪ್ಪ ಪಾಪ ಎಲ್ಲಿ ಹೋಗ್ಯಾನೋ ಏನೋ ಒಂದು ಗೊತ್ತಿಲ್ಲ. ಆ ಹುಡುಗ ಮುತ್ತು ಭಾಳ ಸಂಭಾಯ್ತ ಹುಡುಕ್ತೈತಿ. ಯವ್ವ, ಮುತ್ತನ್ ಕಂಡ್ರೆ ನನಗೂ ಜೀವ ಮರಗ್ತೈತಿ. ರಂಗವನ ಮೇಲೆ ನನಗೇನು ಏನಿಲ್ಲ ದ್ವೇಷ, ಆದರೆ ಕೊಡು ಸಾಲ ಕೊಡ್ಬೇಕಲ್ಲ ಅಕ್ಕ. ಅದಕ್ಕಂದ್ರೆ ನಮ್ಮ ಮನೆಯವ್ರು ಏನಂದ್ರು, ನೋಡಪ್ಪ ನಿಮ್ಮ ಕೊಡು ಸಾಲ ಕೊಡ್ರಿ, ಕೊಟ್ಟು ನಿಮ್ಮ ಆಸ್ತಿ ಬಿಡಿಸ್ಕೊಂಡು ಹೋಗ್ರಿ ಅಂತಂದೆ. ಮತ್ತು ಅಷ್ಟಲ್ದ ಆಕಿಗೆ ಅವ್ರ ಹೊಲ್ದಾಗ ಇರಾಗ ಜಾಗ ಮಾಡಿಕೊಟ್ಟಿವಿಲ್ಲ ನಾವು. ನೀ ಹೇಳಿದ್ರಾಗೂ ಅರ್ಥೈತಿ. ಹೋಗೋಣ ತಗೋರಿ, ಹೋಗೋನು ಹೇಳ್ತೀನಿ ನಾನು ಇವರಿಗೆ. ನೋಡ್ರಿ ಏನಾಗತ್ತಂತೆ. ಬಂದ್ರವ ಇವರು. ಏನು ಭಾಳ ದಿನದ ಮೇಲೆ ಗೆಳತಿಯರು ಒಂದತ್ತದಲ್ಲಿ ಕುಂತಿರಲ್ಲ, ಬಾ ಆರಾಮನವ ಪ್ರೇಮವ? ಹ್ಞೂ ಕಾಕರ, ಆರಾಮದಿರಲ್ರಿ ನೀವು? ಏನು ಸಮಾಚಾರ? ನಿಮ್ಮನ್ನು ನೋಡೇ ಇಲ್ಲ ನೋಡ್ರಿ. ಒಟ್ಟ ಚಾ ಮಾಡಿದ್ರೇನ್ರಿ? ಚಾ ಕುಡಿಬೇಕು ಈಗ. ನಡಿಯೇ ಒಂದಿಟ ಬಂದ್ ನೋಡ್ರಿ. ಬಾ ಬೇರು ಬೇರ್ನ, ಒಂದು ಕೆಲಸ ಐತಿ, ಹೊರಗೆ ಹೋಗ್ಬೇಕು ನಾನು. ಎಲ್ಲದಾರ ಸಸ್ತಾರಿಬ್ರು? ಕಾಯಿಪಲ್ಲೆ ತರ ಕಳ್ಸೀನ್ರಿ ಇಬ್ರು. ಏನಿಲ್ಲ ತಗೋರಿ, ಹೇಳಿ ಕಳ್ಸೀನಿ ಬುದ್ಧಿ. ಸರಿ ಸರಿ. ಶಾಂತಕ್ಕ, ನಿಮ್ಮಿಬ್ರು ಸಸ್ತಾರ ಬಂದ್ರು ನೋಡಲ್ಲಿ. ಕಾಯಿಪಲ್ಲೆ ಚೀಲ ಎಲ್ರಿ ಇಬ್ರು? ಎಲ್ಲಿಗೆ ಹೋಗಿದ್ರಿ? ನೋಡ್ರಿ ಅತ್ತಿ, ನೀವೇನು ಹೇಳಿದ್ರಿ? ಕಾಯಿಪಲ್ಲೆ ತಗೊಂಡ್ ಬಾ ಅಂತ ಹೇಳಿದ್ರಿ, ಆಯ್ತಾ? ಹೋದ್ವಿ ನಾವು ಕಾಯಿಪಲ್ಲೆ ತಗೊಂಡ. ನೀವೇನು ಹೇಳ್ತೀರಿ? ಮನ್ಯಾಗ ಕೆಲಸ ಇಬ್ರು ಹಂಚ್ಕೊಂಡು ನೀ ಅರ್ಧ ಮಾಡಂತ ಹೇಳಿ ನಾ ಹೇಳಿದೆ. ಅರ್ಧ KG ಉಳ್ಳಾಗಡ್ಡಿ ಕೊಡು, ಇನ್ನು ಅರ್ಧ KG ಅಕ್ಕಿ ಬುಟ್ಟಿಗೆ ಹಾಕಂತ ಹೇಳಿದೆ. ಆಮೇಲೆ ಅರ್ಧ KG ಸೌಂತಿಕಾಯಿ ಕೊಡು, ಅರ್ಧ KG ಅಕ್ಕಿನ ಬುಟ್ಟಿಗೆ ಹಾಕಂದೆ. ಅರ್ಧ KG ಉಳ್ಳಾಗಡ್ಡಿ, ಅರ್ಧ KG ಬೆಳ್ಳುಳ್ಳಿ ಎಲ್ಲ ಅರ್ಧ 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 ಮಾಡಿದ್ವಿ. ಇಬ್ಬರು ಹಂಚ್ಕೋಬೇಕು ಬೇಡ? ನಾವಿಬ್ರು ಹಂಚ್ಕೊಂಡಿವಿ. ನಾವು ಹಂಚ್ಕೊಂಡ್ರೆ ರೊಕ್ಕನೂ ಹಂಚ್ಕೋಬೇಕಿಲ್ಲ ನಾವು. ಈಕೆ ರೊಕ್ಕ ಬಿಟ್ಟು ಬಂದ, ನಾ ಬೇಕೆ ಹಾಕ್ಕೊಡ್ಲಿ ರೊಕ್ಕ? ನಾ ಅದಕ್ಕೆ ಏನು ಮಾಡಿದೆ, ಕಾಯಿಪಲ್ಯನ ಅವ್ರ ಕೈಯಾಗ ಕೊಟ್ಟೆ. ಹೌದಾ? ಅಲ್ರಿ, ಬಸ್ಸಿಗೆ ಹೋಗಿದ್ರಲ್ಲ, ಬಸ್ ಚಾರ್ಜ್ ಅತ್ಯಾರ ಮರ್ತೀರೇನ್ರಿ? ಇವತ್ತ ಬಸ್ ಚಾರ್ಜ್ ಫ್ರೀ ಇರ್ತೈತ್ರಿ. ಅಲ್ಲಿ ಸಣ್ಣಕ್ಕೆ ಹಿರಿಯಾಕಿಗೇನೋ ಲೆಕ್ಕ ಹತ್ತಲ್ಲ. ನೀನು ಕಲ್ತಾಕಿ ಎಲ್ಲೇ ಸಿಟಿಯಾಗಿದ್ದು ಬಂದಾಕಿ, ನಿನಗರ ಲೆಕ್ಕ ಹರಿಬಾರ್ದ? ಹೋಗಿದ್ದ ತಾಸು ಬೆಳಗ್ಗೆ 3ಕ್ಕೆ ಹೋದಾರ, ಈಗ ಬರಾಗತ್ತೀರಿ. ಅತ್ಯಾರ 3ಕ್ಕಲ್ರಿ, 6ಕ್ಕೆ ಹೋಗಿವಿ. ಹ್ಞೂ ನೀವ 6 ಗಂಟೆಗೆ ಹೋದಾರ, ಈಗ ಬರಾಗತ್ತೀರಿ. ಕಾಯಿಪಲ್ಯಾರ ತರಬೇಡ, ಮನ್ಯಾಗ ಏನೂ ಇಲ್ಲ. ಚೀಲ ಎಲ್ಲಿಟ್ರಿ? ಅತ್ಯಾರ ನೀವು ಅರ್ಧ ಅರ್ಧ ಅಂದ್ರಲ್ಲ, ಅಕ್ಕಿಗೆ ಅರ್ಧ ಕಟ್ ಮಾಡಿ ಕೊಟ್ಟಿನ್ರಿ. ಅಕ್ಕೆಲ್ಲ ಬೇಡ, ಇಬ್ರು ಒಟ್ಟಿಗೆ ಇಟ್ಕೊಳ್ಳು ನಂದ್ಲು. ನಾನು ಯಾಕೆ ಎಲ್ಲದ್ರಾಗೂ ಅರ್ಧ ಅನ್ಬೇಳಕ್ಕೆ, ಕೆಲಸದಾಗೂ ಅರ್ಧ ಅನ್ಬೇಳಕ್ಕೆ ಇದನ್ನು ಅರ್ಧ ಮಾಡೇ ಬಿಟ್ಟೆ. ನಾ ಹೇಳಿದಿನ್ರಿ ಅತ್ತೆ ಬೇಡ ಅಂತೇಳಿ, ಅಕ್ಕಿ ಕೇಳೇ ಇಲ್ಲ ನೋಡಿ. ಹೇಳ್ರಿ ಅತ್ತೆ, ನೀವ ನ್ಯಾಯ ಹೇಳ್ರಿ. ಮತ್ತು ರೊಕ್ಕನೂ ಅರ್ಧ ಮಾಡೋಣ ಅಂದೆ. ಈಗೇನಂದ್ರೆ ಬೇಡ, ರೊಕ್ಕ ಅರ್ಧ ಮಾಡೋದು ಬೇಡ, ಅತ್ತಿನ ಕೇಳಿ ಅರ್ಧ ಮಾಡೋಣ ಅಂದೆ. ಮಾಡ್ಬೇಕಿಲ್ಲ ರೊಕ್ಕ ಅರ್ಧ? ಶಾಂತಕ್ಕಂದ್ರೆ ರೊಕ್ಕ ಮುಟ್ಟಿ ಹರಿತಿತ್ತು. ಆ ಚೀಲ 250 ರೂಪಾಯಿ ಅಂದ. 150 ರೂಪಾಯಿ ಮಾಡಿ ದೊಡ್ಡ ಚೀಲ ತಗೊಂಡಿದ್ದೆ. ಅದನ್ನು ಹಾಳ್ಗೇಡಿ ಮಾಡಿ ಬಂದರೆ ಇವ ನಿಮಗೆ ತಿದ್ದಿದ ರೋಗಣ ಅಂತೇಳಿ ಔಟಾಗಿ ಹೋಗುತ್ತೆ. ಆತರ ನಂದೇನೈತ್ರಿ ತಪ್ಪು? ನಾನೇನು ತಪ್ಪು ಮಾಡೀನಂತ ನೀವು ಹೇಳ್ತೀರಿ? ಈಗ ನೀವು ಹೇಳಿದಂಗೆ ಕೇಳ್ಬೇಕಂತ ಹೇಳಿರಿ ನೀವು. ಮತ್ತೀಗ ನಾವು ನೀವು ಹೇಳಿದಂಗೆ ಕೇಳೀವಿ. ನಮ್ದೇನಾರು ತಪ್ಪೈತಲ್ರಿ? ನೋಡ್ರಿ, ಬೈಯೋದಿತ್ತಾರೆ ಇಬ್ರಿಗೆ ಬೈರಿ. ನೀವು ಇಬ್ರು ಸಮ ಬೈಬೇಕು. ನೀವು ಹೋಗಿ ನಿಮಗೆ ಕಾಯಿಪಲ್ಲೆ ತೊಗೊಂಡು ಬಾ ಅಂತ ಇದನ್ನೆಲ್ಲ ನಂದು ತೊಗೊಂಡು ನಾನು ಹೊಡ್ಕೋಬೇಕು. ಪ್ರತಿ ಸಲನೂ ನಾನು ಹೋಗಿ ತೊಗೊಂಡು ಬರ್ತಿದ್ದೆ. ಇವರು ಒಂದಿಟ್ಟು ಕಲಿಸ್ಬೇಕಂತೇಳಿ ನಾನು ಮಾಡಿದರೆ ಸಾಕಾಗೈತಿರಲಿ, ಅಡಿಬಿಟ್ಟಾರ ನಿಮ್ಮ ಸಲಾಗಿ. ಆತಿರಿ ಇನ್ನೊಂದು ಕಾಯಿಪಲ್ಲೆ ತೊಗೊಂಡು ಬಾ ಅಂತ ಹೇಳ್ತೀರಿ ನಮಗೆ? ಇಲ್ರಿ ಯವ್ವ, ಇಲ್ಲ, ಹೋಗಿ ಒಳಗೆ ಕೆಲಸ ಮಾಡೋವ್ರಿ. ಸರಿ ಅತ್ತೆ, ಒಂದು ಕೆಲಸ ಮಾಡಿರಿ. ನಾ ಏನು ಕೆಲಸ ಮಾಡಬೇಕು, ಅಕ್ಕಿ ಏನು ಕೆಲಸ ಮಾಡಬೇಕು ಹೇಳಿಬಿಡ್ರಿ. ನಾನು ಕೆಲಸ ಮಾಡ್ತೀನಿ, ಅಕ್ಕಿ ಕೆಲಸ ಮಾಡಲಿ. ಸಮ ಹಂಚ್ಬೇಕ್ರಿ ನೀವು. ಈಗ ಹೇಳಿ ನೋಡ್ ನಾನು. ಅತ್ತಿರಿ ಅದು ಹೆಂಗಾಗತ್ರಿ? ನನ್ನ ಕೆಲಸ ಐತಿ. ಈಗ ನಾನು ಜಾಬ್ ಮಾಡಾಕಿ, ಆಕಿ ಜಾಬ್ ಮಾಡಂಗಿಲ್ಲ, ಮನ್ಯಾಗ ಖಾಲಿ ಕುಂತಿರ್ತಾಳೆ. ಆಕೆ ಜಾಸ್ತಿ ಹೇಳ್ರಿ, ನಾನು ಕಡಿಮೆ ಹೇಳ್ರಿ ನೀವು. ಅದು ಹೆಂಗಾಗತ್ತ ಅಂತ? ಹೌದಾ ಹುಲಿಯ? ಮಸ್ತ್ ಐತಿ ಜಗಳ, ಸೂಪರ್. ಮುಂದುವರ್ಸ್ರಿ.
ಹೇಳ್ರಿ ಅತ್ತಿರ ಹಿಂಗೆ ಕುಂತ್ರಿ. ನಾನು ಮನೆ ಕೆಲಸಾರ ಮಾಡ್ತೀನಿ, ನಾ ಪಗಾರ ತರಂಗಿಲ್ಲ. ನಾ ಒಪ್ಕೊಂತೀನಿ. ಆಕಿ ಪಗಾರ ತರ್ತಾಳ. ಪಗಾರ ತಂದಿದ್ದೆ ನಿನ್ ಕೈ ಕೊಡ್ತಾಳ? ಇಲ್ಲಲ್ಲ. ಯಾಕ್ಲೆ ನನ್ನ ಖರ್ಚು ನಾನು ನೋಡ್ಕೊಂತೀನಿಲ್ಲ, ನಿನ್ನ ಖರ್ಚಿಗೆ ಅತ್ತಿಯಾರ ರೊಕ್ಕ ಕೊಡ್ಬೇಕು. ಹೌದು ಹೌದು, ಖರೆ ಐತಿ, ಇದು ಮಾತ್ರ ಖರೆ ಐತಿ. ಮಾಡ್ರಿ ಮಾಡ್ರಿ. ನನ್ನ ಖರ್ಚಿಗೆ ನನ್ನ ಖರ್ಚು ಹತ್ತು ಕೊಡ್ತಾರ, ದುಡಿಯಾಕತ್ತೀನಿ ನಾನು. ನಿನಗೆ ಜಾಸ್ತಿ ಕೆಲಸ ಮಾಡ್ತೀನಿ ನಾ. ಒಯ್ಯಾಣ ಮಾಡ್ತೀನಿ, ಆಮೇಲೆ ಬೆಳಿಗ್ಗೆ ಅಡಿಗೆ, ಮಧ್ಯಾಹ್ನ ಅಡಿಗೆ, ಅತ್ತಿಯಾರು ಬೇಕಾದಾಗ ಚಹಾ ಮಾಡಿಕೊಡ್ತೀನಿ. ಆಮೇಲೆ ನಿನ್ನ ಗಂಡಗೂ ಬಾಕ್ಸ್ ನಾನೇ ಕಟ್ತೀನಿ. ನನ್ನ ಗಂಡು ಹೊಲಕ್ಕೆ ಹೋಗಕ್ಕೆ ಬುತ್ತಿ ನಾನೇ ಕಟ್ತೀನಿ. ನೀವಿಬ್ರು ಪಗಾರದಾರ, ರೊಕ್ಕ ಕೊಡ್ತೀರೇನು ನನ್ನ ಗಂಡ ನಮ್ಮ ಅತ್ತಿ ಕೈಯಾಗ ಕೇಳ್ಬೇಕಾರ? ಯಾಕ್ರಿ ಅತ್ಯಾರ ನನ್ನ ಗಂಡ ಕೊಡ್ತಾನಿಲ್ಲ ರೊಕ್ಕ? ಹೌದೇವ, ಕೊಡ್ತಾನೆ ನಿನ್ನ ಗಂಡ. ಯಾಕ್ರಿ ಅತ್ಯಾರ ನನ್ನ ಗಂಡನು ಕೊಡ್ತಾನಿಲ್ಲ ರೊಕ್ಕ? ಹೌದೇವ, ನಿನ್ನ ಗಂಡನು ಕೊಡ್ತಾನೆ. ಅಲ್ಲ ಶಾಂತಕ್ಕ, ಇಬ್ರು ಸಸ್ತಾರ ಗಂಡಂದ್ರೆ ರೊಕ್ಕ ಕೊಡಕತ್ತಾರಂದ್ರೆ ಮತ್ತೆ ಇನ್ನೊಂದು ಮಾಡಿ ಮೇಲೆ ಯಾಕೆ ಮಾಡಿ ಕಟ್ಟಿಸ್ಲಿಲ್ಲ ಇನ್ನಾದ್ರೂ? ಈ ಗಿರಿಜಿ ಹಡಿಬಿಟ್ಟು ಉರಿಯೋ ಬೆಂಕಿಗೆ ತುಪ್ಪ ಹಾಕ್ತಾಳೆ. ಒಯ್ಕಿ ಗಿರಿಜಿ ಒಂದಿಟ ಕುಂದರ್ಲೇ ಒಂದಿಟ. ಹೌದಲ್ರಿ ಅತ್ಯಾರ, ಗಿರ್ಜಕ್ಕರ್ ಹೇಳೋದು ಖರೆ ಐತಿ. ಖರೆ ಹೇಳೋದು ನೋಡ್ರಿ, ಈ 100ಕ್ಕೆ 1 ಮಾತು. ಅಲ್ರಿ ಅತ್ಯಾರ, ಒಂದು ಮಣಿ ಕಟ್ಸಿರಿ, ಅದೇನು ಹಳ್ಳಿಗತ್ತೆ ಐತಿ. ನಾನೇನೋ ಸಹಿಸ್ಕೊಂಡು ಹೊಂಟೀನಿ. ಈಕಿ ನೋಡಿದ್ರೆ ಚಲ್ಪಿನೋ ಅದು ಇದು ವಿಡಿಯೋನೋ ಅಂತೇಳಿ ಕುಣಿತಿರ್ತಾಳ. ಈಕಿಗಾರ ಗೊತ್ತಾಗಲ್ಲ ಒಂದಿಟ್ಟು ಮಣಿ ಚಚ್ಚಂಗೆ ಇಡ್ಬೇಕಂತೆ. ಇವಾಗ ಸ್ವಚ್ಛ ಹಿಡಿದು ಬಂದ್ರೆ ಈಕಿ ನಾನು ಬೆಡ್ರೂಮ್ನ ಟಿವಿ ಮಾಡ್ತೀನಿಲ್ಲ ಅತ್ಯಾರ. ಹಂಗಾರೆ ನಾನು ನನ್ನ ಮ್ಯಾಂತ ನಾನು ರೂಮು ನಾ ಮಕ್ಕೊತೀನಲ್ಲ, ಅದಕ್ಕೆ ಅಟ್ಟ ಕ್ಲೀನ್ ಮಾಡಿ ಇಟ್ಕೊತೀನಿ. ನಿಮ್ಮ ರೂಮು ನೀವು ಮಾಡ್ಕೊರಿ ಹಂಗಾರೆ. ಯಾಕ ನನ್ನ ಅಡುಗೆ ನಾನು ಮಾಡ್ಕೊತೀನಿ. ಹಂಗಾರೆ ನಾನು ಅಡುಗೆ ನಾನು ಮಾಡ್ಕೊತೀನಿ. ಹಡಿಬಿಟ್ಟಾರ ನನಗೆ ಯಾರು ಮಾಡಿ ಹಾಕ್ತಾರ? ಶಿವ 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 ಶಿವ. ಅತ್ಯಾರ ನೀವು ದೇವ್ರ ಇದ್ದಂಗ್ರಿ, ನಾನು ಮಾಡಿ ಹಾಕ್ತೀನಿ ರೀ ನಿಮ್ಗೆ. ಯಾಕ ಅತ್ಯಾರ ನಂಬಿಸ್ಕೊಂಡು ಎಲ್ಲ ಆಸ್ತಿ ನೀವು ಮಾಡ್ಕೊಳಕನ? ಅತ್ಯಾರ ನಾನು ಮಾಡಿ ಹಾಕ್ತೀನಿ ರೀ ನಿಮಗೆ. ಹೌದಲ್ಲೇ.